10th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಚಾಪ್ಟರ್ 1 ಸೋಷಿಯಲ್ ಸ್ಟ್ರಾಟಿಫಿಕೇಷನ್. ಏನಿದು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ನೋಡೋಣ. ನೋಡಿ, ಪ್ರತಿಯೊಂದು ಇದರಲ್ಲೂ ಕೂಡ ಡಿವಿಷನ್ಸ್ ಇರುತ್ತೆ. ಓಕೆ, ಎಜುಕೇಷನಲ್ಲಿ ನೀವು ಡಿಗ್ರಿ ಮಾಡಿರೋರು ಈ ಲೆವೆಲ್ಲು, ನಿಮಗಿಂತ ಪಿ ಜಿ ಮಾಡಿದರೆ ಅವ್ರು ನಿಮಗಿಂತ ಮೇಲು, ಅಥವಾ ಅವ್ರು ಬರೀ 10th ಪಾಸ್ ಆಗಿದ್ರೆ ಅವ್ರು ಅದಕ್ಕಿಂತ ಕೀಳು. ಈ ರೀತಿ ಒಂದು ಸ್ಟ್ರಾಟಿಫಿಕೇಷನ್ ಇರುತ್ತೆ. ಅಥವಾ ಜೆಂಡರಲ್ಲಿರ್ಬೋದು, ಅಥವಾ ಪ್ರೊಫೆಷನಲ್ಲಿರ್ಬೋದು. ನಿಮಗಿಂತ ನಿಮ್ಮ ಮ್ಯಾನೇಜರ್ ಹೈ ಇರ್ತಾರೆ, ಆ ಮ್ಯಾನೇಜರ್ಗಿಂತ ಸೀನಿಯರ್ ಮ್ಯಾನೇಜರ್, ಅದ್ರ ಮೇಲೆ ರೀಜನಲ್ ಮ್ಯಾನೇಜರ್, ಈ ಥರ ಒಂದು ಡಿವಿಷನ್ ಮಾಡಿಬಿಟ್ಟು ಲೆವೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಲ್ವ, ಅದನ್ನು ಸ್ಟ್ರಾಟಿಫಿಕೇಷನ್ ಅಂತ ಕರೆಯೋದು. ಅದು ಸೊಸೈಟಿಯಲ್ಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ನಾವು ನೋಡೋಣ ಈ ಲೆಸನಲ್ಲಿ. ಓಕೆ, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಏನಿದೆ? ಇನ್ ದಿಸ್ ಯೂನಿಟ್ ಯು ವಿಲ್ ಲರ್ನ್ ಸೋಷಿಯಲ್ ಇನ್ಇಕ್ವಾಲಿಟಿ. ಸೊಸೈಟಿಯಲ್ಲಿ ಯಾವ ರೀತಿ ಇನ್ಇಕ್ವಾಲಿಟಿ ಇದೆ, ಎಜುಕೇಷನಲ್ಲಿ ಇನ್ಇಕ್ವಾಲಿಟಿ ಇದೆ, ಜೆಂಡರಲ್ಲಿದೆ, ಪ್ರೊಫೆಷನಲ್ಲಿದೆ, ಇನ್ಕಮ್, ಆಪರ್ಚುನಿಟಿ, ಇನ್ನೂ ಎಷ್ಟೊಂದರಲ್ಲಿದೆ. ಅದೆಲ್ಲದ್ರ ಬಗ್ಗೆನೂ ಸ್ಟ್ರಕ್ಚರಲ್ಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸೊಸೈಟಿಯಲ್ಲಿ ಏನಿದೆ ಅದ್ರ ಬಗ್ಗೆ. ಅನ್ಟಚಬಿಲಿಟಿ, ಎ ಸೋಷಿಯಲ್ ಪ್ರಾಬ್ಲಮ್. ಅನ್ಟಚಬಿಲಿಟಿ ಅಂದರೆ ಒಬ್ಬರನ್ನ ಮುಟ್ಟಬಾರ್ದು ಅಂತ ಹೇಳ್ತಾರಲ್ಲ, ಅಂಥದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಬಂದು ಲೀಗಲ್ ಸ್ಟೆಪ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ. ನಾವು ಅವ್ರನ್ನ ಮುಟ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅಂಥದನ್ನು ನಾವು ಎರಾಡಿಕೇಟ್ ಮಾಡೋದಕ್ಕೆ ಲೀಗಲಿ ಏನೇನು ಸ್ಟೆಪ್ಸ್ನ ನಾವು ತೊಗೊಳ್ಬೇಕು ಅದ್ರ ಬಗ್ಗೆ ಕೂಡ. ಸೋಷಿಯಲ್ ಇನ್ಇಕ್ವಾಲಿಟಿ. ದಿ ಫ್ಯಾಕ್ಟ್ ದಟ್ ಪೀಪಲ್ ಆರ್ ಸ್ಟ್ರಾಟಿಫೈಡ್ ಅಕಾರ್ಡಿಂಗ್ ಟು ವೇರಿಯಸ್ ಕ್ವಾಲಿಟೀಸ್ ಇಸ್ ದಿ ಪ್ರೂಫ್ ಆಫ್ ಸೋಷಿಯಲ್ ಇನ್ಇಕ್ವಾಲಿಟಿ. ನೋಡಿರಿ, ನಾರ್ಮಲ್ಲಿ ನಮ್ಮಲ್ಲಿ ಇನ್ಇಕ್ವಾಲಿಟಿ ತೋರಿಸ್ತಾರೆ, ಭೇದ ಭಾವ ಮಾಡುವಂಥದ್ದು. ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಕ್ಯಾಸ್ಟ್, ಪ್ರೊಫೆಷನ್, ಕ್ಲಾಸ್, ಈ ರೀತಿ. ಓಕೆ, ನೀವು ಡಾಕ್ಟರ್ ಆಗಿದ್ರಿ ಅಂದರೆ ನಿಮ್ಗೆ ಈ ಥರ ಒಂದು ಲೆವೆಲ್ಲು, ನೀವು ಅದೇ ನರ್ಸ್ ಆಗಿದ್ರಿ ಅಂದರೆ ಈ ಲೆವೆಲ್ಲು, ಈ ರೀತಿ ಹೇಳ್ತಾರಲ್ಲ, ಇದೇ ನಮ್ಮಲ್ಲಿ ಸೊಸೈಟಿಯಲ್ಲಿ ಇನ್ಇಕ್ವಾಲಿಟಿ ಇದೆ ಅನ್ನೋದಕ್ಕೆ ಪ್ರೂಫ್ ಇರೋವಂಥದ್ದು. ದಿ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಆರ್ ಇನ್ಕಮ್ ಸೋರ್ಸಸ್, ಎಜುಕೇಷನ್, ಪ್ರೊಫೆಷನಲ್ ಆಪರ್ಚುನಿಟೀಸ್, ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್. ಎಲ್ಲೆಲ್ಲಿ ಇನ್ಇಕ್ವಾಲಿಟಿ ಇದೆ ಅಂತೇಳಿದ್ರೆ, ಇನ್ಕಮ್ ಸೋರ್ಸಸ್. ಈಗ ಒಬ್ಬ ವ್ಯಕ್ತಿ ಇರಬೇಕಂತೇಳಿದ್ರೆ ಒಬ್ರು 5,000 ದುಡಿತಾ ಇರ್ತಾರೆ, ಇನ್ನೊಬ್ರು 10,000 ದುಡಿತಾ ಇರ್ತಾರೆ. ಅಲ್ಲಿಂದನೇ ಅವನಿಗೆ 10,000 ದುಡಿತಾ ಇರೋಂಥವ್ನು, ಜಾಸ್ತಿ ದುಡಿತಾ ಇರೋಂಥವ್ನು, ಅವನಿಗೆ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ತಾ ಅವನು ಹಾಗೆ ಬೆಳೀತಾ ಹೋಗ್ತಾನೆ. ಆ ರೀತಿ ಎಜುಕೇಷನಲ್ಲಿ ಆಪರ್ಚುನಿಟಿ ಸಿಗೋಲ್ಲ, ಎಷ್ಟೊಂದು ಕಡೆ ಹಳ್ಳಿ ಕಡೆ ಇರೋಂಥ ಮಕ್ಕಳಿಗೆ ಸರಿಯಾದ ಎಜುಕೇಷನ್ ಸಿಗೋಲ್ಲ, ಈ ರೀತಿ. ನೆಕ್ಸ್ಟು ಪ್ರೊಫೆಷ್ನಲ್ ಆಪರ್ಚುನಿಟೀಸ್. ಎಲ್ಲ ಓದ್ಕೊಂಡು ಒಳ್ಳೆ ಟ್ಯಾಲೆಂಟ್ ಇದ್ದರೂ ಕೂಡ ಅವ್ರಿಗೆ ಕೆಲಸಗಳು ಸಿಕ್ಕಿರಲ್ಲ, ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿರಲ್ಲ, ಈ ಥರ ಇರ್ಬೋದು. ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು. ಈಗ ತುಂಬ ಸಿಟಿಗಳಲ್ಲೆಲ್ಲ ಬಂದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರುತ್ತೆ, ಒಳ್ಳೆ ಹೆಲ್ತ್ ಫೆಸಿಲಿಟಿ ಇರುತ್ತೆ. ಆದರೆ ತುಂಬ ಟ್ರೈಬಲ್ ಏರಿಯಾಸ್ಗೆಲ್ಲ ಹೋದರೆ ಅಲ್ಲಿ ಹೆಲ್ತ್ ಫೆಸಿಲಿಟೀಸ್ ತುಂಬ ಕಮ್ಮಿ ಇರುತ್ತೆ. ಈ ರೀತಿ ಅವ್ರಿಗೆ ಚಾನ್ಸ್ ಸಿಗೋಲ್ಲ, ಇಲ್ಲೂ ಕೂಡ ಇನ್ಇಕ್ವಾಲಿಟಿ ಇದೆ. ಮತ್ತು ಪೊಲಿಟಿಕಲ್ ರೆಪ್ರೆಸೆಂಟೇಷನಲ್ಲಿ ಕೆಲವು ಸೆಕ್ಷನ್ಸ್ ಆಫ್ ಪೀಪಲ್ಗೆ ಪೊಲಿಟಿಕಲಿ ರೆಪ್ರೆಸೆಂಟ್ ಮಾಡೋಷ್ಟು ಕೆಪಾಸಿಟಿ ಬೆಳೆಸ್ಕೊಂಡಿರಲ್ಲ ಅವರು, ಅದು ಒಂದು ಕಾರಣ. ಇದೆಲ್ಲ ಕೂಡ ಸೊಸೈಟಿಯಲ್ಲಿರೋವಂಥ ಇನ್ಇಕ್ವಾಲಿಟೀಸ್. ದಿಸ್ ಮೀನ್ಸ್ ದ ಸೋಷಿಯಲ್ ಇನ್ಇಕ್ವಾಲಿಟಿ ಇಸ್ ದಿ ರಿಸಲ್ಟ್ ಆಫ್ ಆಲ್ರೆಡಿ ಪ್ರೆಸೆಂಟ್ ಅನ್ಈಕ್ವಲ್ ಸೋಷಿಯಲ್ ಆಪರ್ಚುನಿಟೀಸ್. ಇದರ ಅರ್ಥ ಏನಾಯಿತು ಅಂತೇಳಿದ್ರೆ, ಸೋಷಿಯಲ್ ಇನ್ಇಕ್ವಾಲಿಟಿ ಅನ್ನೋದು ಏನಕ್ಕೆ ಬಂದಿದೆ ಅಂದರೆ, ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗಿದ್ದು ನಮಗೆ ಆಪರ್ಚುನಿಟೀಸ್ ಈಕ್ವಲಾಗಿ ಸಿಗಲಿಲ್ಲ ಅದರಿಂದ. ಅಂದರೆ ನಮ್ಗೆ ಎಲ್ಲರಿಗೂ ಒಂದೇ ಥರ ಓದು, ಎಲ್ಲರಿಗೂ ಒಂದೇ ಥರ ಇನ್ಕಮ್, ಎಲ್ಲರಿಗೂ ಒಂದೇ ರೀತಿ ಫೆಸಿಲಿಟೀಸ್ ಎಲ್ಲ ಸಿಕ್ಕಿದರೆ ಆವಾಗ ಈ ಇನ್ಇಕ್ವಾಲಿಟಿ ಅನ್ನೋದು ಸೊಸೈಟಿಯಲ್ಲಿ ಇನ್ಇಕ್ವಾಲಿಟಿ ಅನ್ನೋದು ಬರ್ತಿರಲಿಲ್ಲ. ಆದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಸಂಬಳಗಳು ಬಂದಿತ್ತು, ಅವ್ರ ಮಕ್ಕಳನ್ನ ಅವರು ಒಂದು ರೀತಿ ಓದಿಸಿದ್ರು, ಒಬ್ರಿಗೆ ಎಜುಕೇಷನ್ ಚೆನ್ನಾಗಿ ಸಿಕ್ತು, ಇನ್ನೊಬ್ರಿಗೆ ಸಿಕ್ಕಲಿಲ್ಲ. ಇದೆಲ್ಲ ಕಾರಣಗಳಿಂದ ಸೋಷಿಯಲ್ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗಿದೆ. ದಿಸ್ ಈಸ್ ಕಂಟಿನ್ಯೂಡ್ ಬೈ ಪ್ರೊವೈಡಿಂಗ್ ಅನ್ಈಕ್ವಲ್ ಆಕ್ಸೆಸ್ ಟು ಮೆಟೀರಿಯಲ್ಸ್, ರಿಸೋರ್ಸಸ್, ಇನ್ಕಮ್, ಆಪರ್ಚುನಿಟೀಸ್, ರೆಕಗ್ನಿಷನ್ಸ್ ಆ್ಯಂಡ್ ಸ್ಟ್ಯಾಟಸ್. ನೋಡಿರಿ, ಇದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ಎಲ್ಲರಿಗೂ ಅನ್ಈಕ್ವಾಲಿಟಿ ಇಲ್ಲೇ ಬರುತ್ತೆ. ಈಗ ತುಂಬ ದುಡಿತಾ ಇರೋಂಥವ್ರು, ಅವ್ನಿಗೆ ತುಂಬ ಚೆನ್ನಾಗಿ ರಿಸೋರ್ಸಸ್ ಇರುತ್ತೆ, ಇನ್ಕಮ್ ಇರುತ್ತೆ, ಅವ್ನು ಒಳ್ಳೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ತಾನೆ. ಅದು ದುಡಿದೇ ಇರೋಂಥವ್ರಿಗೆ ಆಪರ್ಚುನಿಟಿ, ರಿಸೋರ್ಸಸ್, ಇನ್ಕಮ್ ಎಲ್ಲ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಆ ಸೈಕಲ್ ಹಾಗೆ ಸ್ಟಾರ್ಟ್ ಆಗುತ್ತೆ ಇನ್ಇಕ್ವಾಲಿಟಿ ಕಡೆ. For example, by neglecting the social service sectors like public health system, public education and social security, the life of the poor is made difficult. ನೋಡಿ, ನಾವು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅಂದರೆ ಜನಗಳ ಆರೋಗ್ಯದ ಕಡೆ, ಪಬ್ಲಿಕ್ ಎಜುಕೇಷನ್ ಜನಗಳ ಎಜುಕೇಷನ್ ಕಡೆ, ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಕಡೆ, ಇದೆಲ್ಲದ ಕಡೆ ನಾವು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಬಡವರಿಗೆ ತುಂಬ ತೊಂದರೆ ಆಗುತ್ತೆ. ದಿಸ್ ಅಲೋ ದಿ ಅಸಿಮ್ಯುಲೇಷನ್ ಆಫ್ ವೆಲ್ತ್ ಇನ್ ದಿ ಹ್ಯಾಂಡ್ಸ್ ಆಫ್ ವೆರಿ ಫ್ಯೂ. ಇದರಿಂದ ಏನಾಗುತ್ತೆ, ತುಂಬ ರಿಚ್ ಪೀಪಲ್ ಏನಿರ್ತಾರೆ ಅವರು ತುಂಬ ರಿಚ್ ಆಗ್ತಾ ಹೋಗ್ತಾ ಇರ್ತಾರೆ. ಯಾಕಂದರೆ ಅವ್ರ ಹತ್ರ ಇರೋಂಥ ದುಡ್ಡಿಂದ ಅವ್ರು ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಪರ್ಚುನಿಟಿಯಿಂದ ಒಳ್ಳೆ ಇನ್ಕಮ್ ಬರುತ್ತೆ, ಇನ್ನೂ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ನ ಅವ್ರು ಲೀಡ್ ಮಾಡ್ತಾರೆ. ಆದರೆ ಬಡವ್ರ ಹತ್ರ ಅವ್ರಿಗೆ ಬರೋವಂಥ ದುಡ್ಡು ಕಮ್ಮಿ ಇರೋದ್ರಿಂದ ಅವ್ರಿಗೆ ಕಮ್ಮಿ ಆಪರ್ಚುನಿಟಿ ಸಿಗುತ್ತೆ. ಮತ್ತು ಅದೇ ರೀತಿ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುವಂಥದ್ದು. ದಿ ಇನ್ಕ್ರೀಸಿಂಗ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ದಿ GDP ಹ್ಯಾವ್ ಲೆಡ್ ಟು ದಿ ಕ್ರಿಯೇಷನ್ ಆಫ್ 50 ಬಿಲಿಯನಿಯರ್ಸ್ ಆ್ಯಂಡ್ 1 lakh ಮಿಲಿಯನಿಯರ್ಸ್. ನೋಡಿ, ನಮ್ಮಲ್ಲಿ ತುಂಬ ಎಕಾನಮಿ ಬೆಳೀತಾ ಇದೆ, ನಮ್ಮ ಎಕಾನಮಿ ತುಂಬ ಬೆಳೀತಾ ಇದೆ, ಮತ್ತು GDP ಎಲ್ಲ ಬೆಳೀತಾ ಇದೆ. ಇದರಿಂದ ನಮ್ಮ ದೇಶದಲ್ಲಿ ಬಿಲಿಯನಿಯರ್ಸ್ ಎಷ್ಟು ಜನ ಇದ್ದಾರೆ? 1 ಬಿಲಿಯನ್ ಅಂದರೆ 100 ಕೋಟಿ. ಬಿಲಿಯನಿಯರ್ಸ್ ಬಂದು 100 ಕೋಟಿಗಿಂತ ಜಾಸ್ತಿ ದುಡ್ಡಿರೋವಂಥವ್ರು ಬಂದು
50 ಇದ್ದಾರೆ. ಮೋಸ್ಟ್ಲಿ ಇದು ಡಾಲರ್ಸಲ್ಲಿ ಇರಬೇಕು. 100 crore ಡಾಲರ್ಸ್ ಇರುತ್ತೆ, ಯಾಕಂದರೆ 100 ಕೋಟಿ ಇರೋಂಥವ್ರು ಆಲ್ಮೋಸ್ಟ್ ಅಲ್ಲಿ ತುಂಬ ಜಾಸ್ತಿನೇ ಇದ್ದಾರೆ. ಆ್ಯಂಡ್ 1 lakh ಮಿಲಿಯನೇರ್ಸ್ ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಇರೋವಂಥವ್ರು. ಮೋಸ್ಟ್ಲಿ 10 ಲಕ್ಷ ಡಾಲರ್ಸ್ ಇರಬೇಕು, ಡಾಲರ್ಸಲ್ಲಿ ಲೆಕ್ಕ ಹಾಕಿರ್ತಾರೆ, ಯಾಕಂದರೆ 10 ಲಕ್ಷ ಎಲ್ಲರ ಹತ್ರ ಇರುತ್ತೆ ಈ ಕಾಲದಲ್ಲಿ. ಬಟ್ ದಿ ನೆಗ್ಲೆಕ್ಟ್ ಆಫ್ ಫುಡ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆಫ್ ಕ್ಯಾಸ್ಟ್, ಇನ್ಕಮ್ ಆ್ಯಂಡ್ ಸೆಕ್ಸ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಮೇಕ್ಸ್ ಒನ್ ಟು ಅಂಡರ್ಸ್ಟ್ಯಾಂಡ್ ದಿ ಇನ್ಇಕ್ವಾಲಿಟಿ ಪ್ರೆಸೆಂಟ್ ಇನ್ ದಿ ಸೊಸೈಟಿ. ಯಾವಾಗ ನಾವು ಫುಡ್, ಸೋಷಿಯಲ್ ಸೆಕ್ಯೂರಿಟಿ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆಲ್ಲದನ್ನು ನಾವು ಕಂಟ್ರೋಲ್ ಮಾಡಲ್ಲ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ ಅಂದರೆ ಆಗ ಇನ್ಇಕ್ವಾಲಿಟಿ ಸೊಸೈಟಿಯಲ್ಲಿ ಇದ್ದೇ ಇರುತ್ತೆ ಕಾಮನ್ ಆಗಿ. ಎಜುಕೇಷನ್ ಆ್ಯಂಡ್ ಇನ್ಇಕ್ವಾಲಿಟಿ. ಎಜುಕೇಷನ್ ಏನು ಮತ್ತು ಎಜುಕೇಷನಲ್ಲಿ ಯಾವುದಾದ್ರೂ ಇನ್ಇಕ್ವಾಲಿಟಿ ಇದೆಯಾ ಅದ್ರ ಬಗ್ಗೆ ನಾವು ಇವಾಗ ನೋಡೋಣ. ಎಜುಕೇಷನ್ ಈಸ್ ಎ ಸ್ಪೆಷಲ್ ಸ್ಟ್ರಕ್ಚರ್ ದಟ್ ಬ್ರಿಂಗ್ಸ್ ಇನ್ ಈಕ್ವಲ್ ಆಪರ್ಚುನಿಟೀಸ್, ಓಪನಿಂಗ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇನ್ ಹ್ಯೂಮನ್ ಲೈಫ್. ನೋಡಿರಿ, ಎಜುಕೇಷನ್ ಅನ್ನೋ ಒಂದೇ ಜಾಗ, ಇಲ್ಲಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಈಗ 100 ರೂಪಾಯಿ ಇರೋಂಥ ವ್ಯಕ್ತಿ ಕೂಡ ಸೇಮ್ ಎಜುಕೇಷನ್ ತೊಗೊಳ್ತಾ ಇರ್ತಾನೆ, ಕೋಟಿ ಇರೋಂಥ ವ್ಯಕ್ತಿ ಕೂಡ ಸೇಮ್ ಎಜುಕೇಷನ್ ತೊಗೊಳ್ತಾ ಇರ್ತಾನೆ. ಆದರೆ ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ಕಲಿತಾರೆ ಅನ್ನೋದ್ರ ಮೇಲೆ ಅವ್ನ ಲೈಫ್ ಡಿಪೆಂಡ್ ಆಗುತ್ತೆ. ಈಗ ಒಬ್ಬ ಏನೂ ಇಲ್ಲದೆ ಇರೋಂಥ ಬಡವ ಕೂಡ ತುಂಬ ಚೆನ್ನಾಗಿ ಓದ್ಬಿಟ್ಟು ತುಂಬ ಒಳ್ಳೆ ಜಾಬ್ ತೊಗೊಂಡು ಲಕ್ಷಾಂತರ ರೂಪಾಯಿ ದುಡಿಬೋದು, ಆ ರೀತಿ. ದಿಸ್ ಮೀನ್ಸ್ ದಟ್ ದ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಚಿಲ್ಡ್ರನ್. ಇದು ಯಾವಾಗ ಸಾಧ್ಯ ಆಗುತ್ತೆ? ಗೌರ್ಮೆಂಟ್ ಅವರು ಎಲ್ಲ ಮಕ್ಕಳಿಗೂ ಸೇಮ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ದಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ ಆಫ್ ಎಜುಕೇಷನ್ ಕ್ಯಾನ್ ಬಿ ಸೀನ್ ಇನ್ ದಿ ಡೈರೆಕ್ಟಿವ್ ಪಾಲಿಸೀಸ್ ಆ್ಯಂಡ್ ದಿ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಥದ್ರಲ್ಲಿ ಆ ಥರ ಲೆಸನ್ಸ್ಗಳಲ್ಲೆಲ್ಲ ನೀವು ತಿಳ್ಕೊಂಡಿರ್ತೀರ, ಡೈರೆಕ್ಟಿವ್ ಪಾಲಿಸೀಸ್ ಏನಿದೆ ಮತ್ತು ಇಂಡಿಯಾದು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಏನಿದೆ ಅಂತ. ಅಲ್ಲಿ ಪ್ರಕಾರ ಪ್ರತಿಯೊಬ್ಬರಿಗೂ ಎಜುಕೇಷನ್ ಕೊಡಬೇಕು ಅನ್ನೋದು ಅದರಲ್ಲಿ ಸೇರಿಸಿದ್ದೀವಿ ನಾವು. ಅಂಡರ್ ಆರ್ಟಿಕಲ್ 39 ಇಟ್ ಈಸ್ ಸೆಡ್ ದಟ್ ಪ್ರೊವೈಡಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಪೀಪಲ್ ವೆಲ್ಫೇರ್ ಇಸ್ ದ ಡ್ಯೂಟಿ ಆಫ್ ಸ್ಟೇಟ್ ಗೌರ್ಮೆಂಟ್. ನೋಡಿ, ಆರ್ಟಿಕಲ್ 39ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಏನಂತ, ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಕೊಡಬೇಕು ಮತ್ತು ವೆಲ್ಫೇರ್ ಸ್ಟೇಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಬಟ್ ಆಫ್ಟರ್ ದಿ 86th amendment to the Constitution, Article 21A says free and compulsory education to all children between 6 and 14 years is the fundamental right of children. ಆದರೆ 86th amendment ಪ್ರಕಾರ ಆರ್ಟಿಕಲ್ 21A ಅಲ್ಲಿ ನಾವೇನು ಹೇಳಿದ್ದೀವಿ, 6 ವರ್ಷದಿಂದ 14 ವರ್ಷದವರೆಗೂ ಯಾರ್ಯಾರು ಮಕ್ಕಳಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಫ್ರೀ ಅಥವಾ ಕಂಪಲ್ಸರಿ ಎಜುಕೇಷನ್ ಕೊಡಲೇಬೇಕು. ಅದಕ್ಕೆ ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ಸ್ನೆಲ್ಲ ಸ್ಟಾರ್ಟ್ ಮಾಡಿರೋದು. ಈಗ ನಿಮ್ಗೆ ಯಾರಾದರೂ ಎಜುಕೇಷನ್ ಕೊಡಲ್ಲ ಅಂತ ಹೇಳಿದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಕೇಸ್ ಹಾಕ್ಬೋದು. ಆರ್ಟಿಕಲ್ 45 ಸೇಸ್ ಆಲ್ ಚಿಲ್ಡ್ರನ್ ಅಂಡರ್ 14 years ಶುಡ್ ಬಿ ಪ್ರೊವೈಡೆಡ್ ವಿತ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಸೇಮ್ ಆರ್ಟಿಕಲ್ 45ಅಲ್ಲಿ ಸೇಮ್ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿನೂ 14 years ಆಗೋವರೆಗೂ ಎಲ್ಲ ಮಕ್ಕಳಿಗೂ ಕೂಡ ಎಜುಕೇಷನ್ ಸಿಗಲೇಬೇಕು ಅಂತ. ದಿ ಆರ್ಟಿಕಲ್ 19 ಸೇಸ್ ದಟ್ ರೈಟ್ ಟು ಸ್ಪೀಕ್ ಆ್ಯಂಡ್ ರೈಟ್ ಟು ಎಕ್ಸ್ಪ್ರೆಸ್ ಒನ್ಸ್ ಓನ್ ಒಪಿನಿಯನ್ ಇಸ್ ದಿ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 19 ಪ್ರಕಾರ ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾತಾಡ್ಬೋದು ಮತ್ತು ಅವನ ಒಪಿನಿಯನ್ನೇ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ನಾನು ಏನೋ ಅಂದ್ಕೊಂಡಿರ್ತೀನಿ ಒಂದು ಗೌರ್ಮೆಂಟ್ ಪಾಲಿಸಿ ಬಗ್ಗೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಇದೆಲ್ಲ ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ ಆಗಿರುತ್ತೆ. ಸಿಮಿಲರ್ಲಿ ಇಟ್ ಈಸ್ ದಿ ಡ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್ ಟು ಪ್ರೊಟೆಕ್ಟ್ ದಿ ವೆಲ್ಫೇರ್ ಆಫ್ ದಿ ಆಪರ್ಚುನಿಟಿ ಲೆಸ್ ಮೈನಾರಿಟಿ ಚಿಲ್ಡ್ರನ್. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ಗೆ ಒಂದು ಡ್ಯೂಟಿ ಇದೆ, ಅಂದರೆ ಅವ್ರು ಮಾಡಬೇಕಾಗಿರೋದು ದೇಶ ಏನು ಮಾಡಬೇಕು, ಯಾರ್ಯಾರು ಆಪರ್ಚುನಿಟಿ ಸಿಕ್ಕಿರಲ್ಲ ಮಕ್ಕಳಿಗೆ ಅಥವಾ ಜನಗಳಿಗೆ ಅಂಥವ್ರಿಗೆ ವೆಲ್ಫೇರ್ ಪ್ರೊವೈಡ್ ಮಾಡಬೇಕು, ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡಬೇಕು. ಇನ್ ದಿ ಸೇಮ್ ವೇ ಆರ್ಟಿಕಲ್ 29 ಪ್ರೊವೈಡ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಕಲ್ಚರಲ್ ರೈಟ್ಸ್ ಆಫ್ ಮೈನಾರಿಟೀಸ್, ವೆರಾಸ್ ಆರ್ಟಿಕಲ್ 30 ಪ್ರೊವೈಡ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲೂ ಕೂಡ ಅಷ್ಟೇ ಆರ್ಟಿಕಲ್ 29 ಹೇಳುತ್ತೆ, ಈ ಮೈನಾರಿಟೀಸ್ ಏನಿರ್ತಾರಲ್ಲ, ಈಗ ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಮತ್ತು ಪಾರ್ಸಿ, ಈ ರೀತಿ ಅಂದರೆ ತುಂಬ ಕಮ್ಮಿ ಜನ ಇರೋವಂಥವ್ರು ಯಾರು ಇರ್ತಾರೆ ಅವ್ರನ್ನೆಲ್ಲ ಮೈನಾರಿಟೀಸ್ ಅಂತ ಕರಿತೀವಿ. ಅವರ ಒಂದು ಕಲ್ಚರಲ್ ರೈಟ್ಸ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಜಾಗ ಇದೆ. ವೆರಾಸ್ ಆರ್ಟಿಕಲ್ 30 ಪ್ರೊವೈಡ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅದೇ ರೀತಿ ಆರ್ಟಿಕಲ್ 30ಯಲ್ಲಿ ಬಂದು ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ, ಸ್ಕೂಲ್ಸ್, ಕಾಲೇಜಸ್ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮೈನಾರಿಟಿಯವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಕ್ಕೆ ಈ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂತೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಫುಲ್ ಹಿಂದೂಸ್ ಮಾತ್ರ ಓದ್ತಾ ಇರ್ತಾರೆ, ಮುಸ್ಲಿಮ್ಸ್ ಯಾರು ಓದ್ತಾ ಇರಲ್ಲ, ಅಥವಾ ಕ್ರಿಶ್ಚಿಯನ್ಸ್ ಮಾತ್ರ ಓದ್ತಾ ಇರ್ತಾರೆ, ಪಾರ್ಸೀಸ್ ಮಾತ್ರ ಓದ್ತಾ ಇರಲ್ಲ. ಈ ರೀತಿ ಏನಾದರೂ ಕ್ರಿಯೇಟ್ ಆಗಿತ್ತು ಅಂತೇಳಿದ್ರೆ ಅವರ ಕಮ್ಯುನಿಟಿಯವರೇ ಸೇರಿ ಅವರೇ ಒಂದು ಸ್ಕೂಲ್ನ ಅಥವಾ ಕಾಲೇಜ್ನ ಸ್ಟಾರ್ಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಎಜುಕೇಷನ್ ಅವ್ರು ಕೊಟ್ಕೊಳ್ಳಿ ಅಂತೇಳ್ಬಿಟ್ಟು ಈ ರೀತಿ ಸ್ಟಾರ್ಟ್ ಮಾಡಿರೋದು. ಆದರೆ ಈ ಥರ ಎಲ್ಲೂ ನೋಡಲ್ಲ, ಇದು ಮೇಯ್ನ್ಲಿ ನಾವು ಟ್ರೈಬಲ್ ಏರಿಯಾಸಲ್ಲಿ ನೋಡ್ತೀವಿ ಅಷ್ಟೇ. ಅಲ್ಲಿ ಯಾವುದೂ ಗೌರ್ಮೆಂಟ್ ಸ್ಕೂಲ್ಸ್ ಇರಲ್ಲ, ಅಂಥ ಕಡೆ ಯಾವುದಾದ್ರು ಒಂದು ಸಂಘಟನೆಯವರು ಅವರೇ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ನಡೆಸ್ಕೊಂಡು ಹೋಗುವಂಥದ್ದು. Article 46 clearly expresses that it is the duty of the government to support education interest of scheduled caste and tribes. SC ST ಸೇರಿರೋಂಥ ಜನಗಳಿಗೆ ಎಜುಕೇಷನ್ ಸಿಗೋದಕ್ಕೆ
ಆರ್ಟಿಕಲ್ 46 ಕರೆಕ್ಟಾಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಗೌರ್ಮೆಂಟ್ದು ಡ್ಯೂಟಿ ಆಗಿದೆ ಇಂಥ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡೋದಕ್ಕೆ, ಅಥವಾ ಎಜುಕೇಷನ್ ಕೊಡೋವಾಗ ನೀವು ಅದಕ್ಕೇನಾದ್ರು ಸಪೋರ್ಟ್ ಮಾಡೋದಕ್ಕೆ ಅಂತೇಳಿ. ದಿ ಸುಪ್ರೀಂ ಕೋರ್ಟ್ಸ್ ಡಿಸಿಷನ್ ಟು ಅಂಡರ್ಸ್ಟ್ಯಾಂಡ್ ದಿ ರೈಟ್ ಟು ಲಿವ್ ಆಫ್ ಆರ್ಟಿಕಲ್ 21 ಫ್ರಮ್ ಎಜುಕೇಷನ್ ಪರ್ಸ್ಪೆಕ್ಟಿವ್ ಈಸ್ ಎನ್ ಇಂಪಾರ್ಟೆಂಟ್ ಒನ್. ನೋಡಿ, ಸುಪ್ರೀಂ ಕೋರ್ಟ್ ಅವರು ಒಂದು ಡಿಸಿಷನ್ ತೊಗೊಂಡಿದ್ರು. ಏನಂತ ಹೇಳಿದ್ರೆ, ರೈಟ್ ಟು ಲಿವ್ ಅಂತ ಒಂದೇನು ನಮ್ಮ ರೈಟ್ಸ್ ಇದೆ, ಅದನ್ನು ಎಜುಕೇಷನ್ ಮುಖಾಂತರವಾಗಿ ನೋಡಿದಾಗ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಬೈ ಡಿಕ್ಲೇರಿಂಗ್ ಸ್ಕೂಲ್ ಎಜುಕೇಷನ್ ಆಸ್ ದ ಬೇಸಿಕ್ ರೈಟ್, ದಿ ಸುಪ್ರೀಂ ಕೋರ್ಟ್ ರೀಡಿಫೈನ್ಡ್ ದಿ ಎಫರ್ಟ್ಸ್ ಟು ಪ್ರೊವೈಡ್ ಸ್ಕೂಲ್ ಎಜುಕೇಷನ್. ನೋಡಿ, ಇವ್ರು ಏನು ಹೇಳಿದ್ರು, ಸ್ಕೂಲ್ ಎಜುಕೇಷನ್ ಅಂದರೆ 14 ವರ್ಷವರೆಗೂ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು ಅದನ್ನು ಫಂಡಮೆಂಟಲ್ ರೈಟ್, ಬೇಸಿಕ್ ರೈಟ್ ಅಂತ ಕನ್ಸಿಡರ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅವರು. ಇದರಿಂದ ಸ್ಕೂಲ್ ಎಜುಕೇಷನ್ ಕೊಡೋದಕ್ಕೆ ತುಂಬ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಥ್ರೂ ದಿಸ್ ಡಿಸಿಷನ್ ಇಟ್ ಪ್ರೊವೈಡೆಡ್ ಎ ನ್ಯೂ ಹೋಪ್ ಫಾರ್ ದಿ ಚಿಲ್ಡ್ರನ್. ಈ ಡಿಸಿಷನಿಂದ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಯಿತು, ತುಂಬ ಹೋಪ್ ಸಿಕ್ತು. ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ಇಟ್ಸ್ ಜಡ್ಜ್ಮೆಂಟ್ ಇನ್ ದ ಕೇಸ್ ಆಫ್ ಉನ್ನಿಕೃಷ್ಣ ವರ್ಸಸ್ ಆಂಧ್ರ ಪ್ರದೇಶ್ clearly said that under Article 21A, getting free and compulsory education by all children between the age of 6 and 14 years is the fundamental right of the children. ನೋಡಿರಿ, ಒಬ್ಬರು ಉನ್ನಿಕೃಷ್ಣ ಅಂತನವರು ಮತ್ತು ಆಂಧ್ರ ಪ್ರದೇಶ್ ಸ್ಟೇಟ್ ಮಧ್ಯೆ ಒಂದು ಕೋರ್ಟ್ ಜಡ್ಜ್ಮೆಂಟ್ ಒಂದು ಬಂತು. ಆ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಬರಬೇಕು 6 ಇಯರ್ಸಿಂದ 14 ಇಯರ್ಸ್ವರೆಗೂ. ಆ ರೀತಿ ಹೇಳಿದ್ದಾರೆ. ಇದೆಲ್ಲ ಫಂಡಮೆಂಟಲ್ ರೈಟ್ ಅಂದ್ಬಿಟ್ಟು ಕನ್ಸಿಡರ್ ಮಾಡೋಕ್ಕೆ ಹೇಳಿದ್ದಾರೆ. In this decision, the court has said that the entire education structure, beginning from Anganwadi education to higher education, should be seen from holistic perspective. ಇದ್ರ ಪ್ರಕಾರ ಇವ್ರೇನು ಹೇಳಿದ್ರು, ಅಂಗನವಾಡಿಯಿಂದ ಪ್ರಿ ಕೆ ಜಿ ಏನು ಓದ್ತಾರೆ ಅಲ್ಲಿಂದ ಹಿಡಿದು ಹೈಯರ್ ಎಜುಕೇಷನ್ ಏನಿರ್ಬೋದು, ಕಾಲೇಜ್ ಡಿಗ್ರಿ ಅದೇನೇ ಓದಿರಲಿ, ಅಲ್ಲಿವರೆಗೂ ಕೂಡ ಇದನ್ನು ಸೇಮ್ ಪರ್ಸ್ಪೆಕ್ಟಿವಲ್ಲೇ ನೋಡಬೇಕು ಅಂತ ಹೇಳಿದ್ದಾರೆ. ಆ್ಯಸ್ ಪರ್ ದಿಸ್ ಡಿಸಿಷನ್, ಆಲ್ ಚಿಲ್ಡ್ರನ್ ಆಫ್ ದಿ ಕಂಟ್ರಿ ಹ್ಯಾವ್ ದಿ ಬೇಸಿಕ್ ರೈಟ್ ಫಾರ್ ಎಜುಕೇಷನ್. ಈ ಡಿಸಿಷನ್ ಪ್ರಕಾರ ನಮ್ಮ ದೇಶದಲ್ಲಿರೋಂಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಬೇಸಿಕ್ ರೈಟ್ ಆಗಿದೆ ಎಜುಕೇಷನ್ ಅಂತ. ಇಟ್ ಈಸ್ ಪಾರ್ಟ್ ಆಫ್ ದಿ ರೈಟ್ ಟು ಲಿವ್. ರೈಟ್ ಟು ಲಿವ್ ಅಂತ ಏನೊಂದು ನಮ್ಮ ಆರ್ಟಿಕಲ್ 21 ಹೇಳಿದ್ವಿ, ಒಂದು ಫಂಡಮೆಂಟಲ್ ರೈಟ್ಸ್ ಅಂತ, ಅದರ ಅಂಡರ್ಗೆ ಎಜುಕೇಷನ್ ಕೂಡ ಬರುತ್ತೆ. ಬಟ್ ದಿ ಆಪರ್ಚುನಿಟೀಸ್ ಫಾರ್ ಅನ್ಈಕ್ವಲ್ ಆಪರ್ಚುನಿಟೀಸ್ ಇನ್ ಎಜುಕೇಷನ್ ಆರ್ ಆನ್ ದಿ ರೈಸ್ ಡ್ಯೂ ಟು ವೇರಿಯಸ್ ಲೀಗಲ್ ಇಶ್ಯೂಸ್. ಆದರೆ ನಮ್ಮ ಎಜುಕೇಷನಲ್ಲಿ ಎಷ್ಟೊಂದು ಲೀಗಲ್ ಪ್ರಾಬ್ಲಮ್ಸ್ ಇದೆ, ಅದರಿಂದ ಇನ್ನೂ ಕೂಡ ಅನ್ಈಕ್ವಾಲಿಟಿ ಇದ್ದೇ ಇದೆ. There is also a rise in inequality due to differential economic standards in the access to education. ನೋಡಿ, ಇನ್ನೂ ಇನ್ಇಕ್ವಾಲಿಟಿ ಏನಕ್ಕಿದೆ ಅಂತ ಹೇಳಿದ್ರೆ, ಇನ್ನೊಂದು ಕಾರಣ ಬಂದು ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 10,000 ದುಡಿತಾ ಇದ್ದ ಅಂತ ಹೇಳಿದ್ರೆ ಅವನೊಂಥರ ಸ್ಕೂಲಿಗೆ ಕಳಿಸ್ತಾನೆ, ಗೌರ್ಮೆಂಟ್ ಸ್ಕೂಲು ಅಥವಾ ಪ್ರೈವೇಟ್ ಸ್ಕೂಲ್ ಯಾವುದೋ ಒಂದು. ಅದೇ ವ್ಯಕ್ತಿ 1,00,000 ದುಡಿತಾ ಇದ್ದ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಇನ್ನೂ ಒಂದು ದೊಡ್ಡ ಸ್ಕೂಲಿಗೆ ಜಾಯಿನ್ ಮಾಡ್ತಾನೆ. ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸಸ್ ಇರುತ್ತೆ ಅಂತ ಅರ್ಥ. Still, the efforts to eradicate unequal opportunities in the field of education are on with the help of the constitutional provisions. ಆದರೆ ಇವಾಗ ಕೂಡ ಇನ್ನೂ ಟ್ರೈ ಮಾಡ್ತಾನೆ ಇದ್ದಾರೆ. ಈ ಅನ್ಈಕ್ವಲ್ ಆಪರ್ಚುನಿಟೀಸ್ ಏನಿದೆ ಇದನ್ನು ಎರಾಡಿಕೇಟ್ ಮಾಡಬೇಕು, ಎಲ್ಲ ಮಕ್ಕಳಿಗೂ ಈಕ್ವಲ್ ಎಜುಕೇಷನ್ ಬರೋ ರೀತಿ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಾವು ಕಮಿಂಗ್ ಟು ಜೆಂಡರ್ ಇನ್ಇಕ್ವಾಲಿಟಿ. ಈಗ ಜೆಂಡರಲ್ಲಿ ಹೆಣ್ಣ ಗಂಡ ಅನ್ನೋದರಲ್ಲಿ ಇದರಲ್ಲಿ ಯಾವ ರೀತಿ ಇನ್ಇಕ್ವಾಲಿಟಿ ಇದೆ ಅದ್ರ ಬಗ್ಗೆ ನೋಡೋಣ. ಲೆಟ್ಸ್ ಸಿ ಹೌ ಜೆಂಡರ್ ಇನ್ಇಕ್ವಾಲಿಟಿ ವಿಚ್ ಇಸ್ ಒನ್ ಆಫ್ ದಿ ವೇರಿಯಸ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಗೆಟ್ಸ್ ಫಾರ್ಮ್ಡ್. ಈಗ ಜೆಂಡರ್ ಇನ್ಇಕ್ವಾಲಿಟಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂತ ಕೂಡ ನೋಡೋಣ. ಇನ್ ರಿಯಾಲಿಟಿ ಅವರ್ ಸೋಷಿಯಲ್ ಪರ್ಸ್ಪೆಕ್ಟಿವ್ಸ್ ಆರ್ ಇಂಟರ್ಡಿಪೆಂಡೆಂಟ್. ನೋಡಿರಿ, ನಮ್ಮ ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಂದರೆ ನಾವು ಸೊಸೈಟಿ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀವಿ ನಮ್ಮ ದೃಷ್ಟಿಕೋನದ ಪ್ರಕಾರ ಅದು ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ಅಂದರೆ ಇಟ್ ಮೀನ್ಸ್ ಒನ್ ಪರ್ಸನ್ಸ್ ಥಾಟ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್ ಥಾಟ್ಸ್. ಅಂದರೆ ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇರ್ತಾನೆ ಅದನ್ನು ಬೇರೆ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. Such influences on an individual or may be due to the thoughts of the family members or from the neighbors. ಅಂದರೆ ಈಗ ನಾನು ಹೇಳ್ತೀನಿ, ಇವಾಗ ಏನೋ ಒಂದು ಓದಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಇಂಜಿನಿಯರಿಂಗ್ ಏನಕ್ಕೆ ಓದಿಸ್ತಾರೆ, ಓಕೆ ಇಂಥವ್ರ ಮಕ್ಕಳು, ನಮ್ಮ ಫ್ರೆಂಡ್ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಇನ್ನೊಬ್ಬ ನಮ್ಮ ಫ್ರೆಂಡ್ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಇದಕ್ಕೆ ನಾನು ಇಂಜಿನಿಯರಿಂಗ್ ಸೇರಿಸಬೇಕು, ಈ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತಲ್ಲ, ಈ ರೀತಿ ನಾನು ಹೇಳ್ತಾ ಇರೋವಂಥದ್ದು. ಒಬ್ಬರು ಯೋಚನೆ ಮಾಡ್ತಾ ಇರೋದನ್ನು ಅದೇ ಹಾಗೆ ಶಿಫ್ಟ್ ಆಗ್ತಾ ಎಲ್ಲರೂ ಅದೇ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. Hence, the motivational issues supporting education of a boy or girl as more in the social sphere of human life. ಇದರಿಂದ ಮೊದಲೆಲ್ಲ ನೋಡ್ತಾ ಇದ್ವಿ, ಎಜುಕೇಷನ್ ಇವಾಗ ಒಬ್ಬರಿಗೆ ಎಜುಕೇಷನ್ ಕೊಡ್ಸೋಕ್ಕಾಯ್ತು ಅಂದ್ಕೊಳ್ಳಿ, ಹುಡುಗ ಅಥವಾ ಹುಡುಗಿಗೆ ಯಾರಿಗೆ ಪ್ರಿಫರ್ ಮಾಡ್ತಾರೆ, ಹುಡುಗ ಓದಿಸ್ಬೇಕಪ್ಪ ಅವನೇ ನಮ್ಮನ್ನ ಸಾಕೋದು ಅಂತೇಳ್ಬಿಟ್ಟು ಆ ಥರ ಥಿಂಕ್ ಮಾಡೋಕ್ಕೆ ಜಾಸ್ತಿ ಮಾಡ್ತಾರೆ. ಇವಾಗೆಲ್ಲ ಯಾರೂ ಆ ಥರ ಮಾಡಲ್ಲ, ಆದರೆ ಹಳೆ ಕಾಲದಲ್ಲಿ ಆ ರೀತಿ ಮಾಡ್ತಾಯಿದ್ರು. There is more gender-based inequality in access to school education, food and health facilities. ನೋಡಿ, ಸ್ಕೂಲ್ ಎಜುಕೇಷನ್ ಇದರಲ್ಲೇ ಮಾತ್ರ ಅಲ್ಲ, ಫುಡ್ಡಲ್ಲಿ, ಊಟದಲ್ಲಿ ಮತ್ತು ಹೆಲ್ತಲ್ಲೂ ಕೂಡ ತುಂಬ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆ.
ಅಕಾರ್ಡಿಂಗ್ ಟು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಆಫ್ 2015 ಆ್ಯಂಡ್ 16, ನೋಡಿರಿ 2015-16 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡ್ತಾರೆ. ಇದ್ರ ಪ್ರಕಾರ ರೂರಲ್ ವುಮೆನ್ ಆಫ್ ಕರ್ನಾಟಕ ಹ್ಯಾವ್ ಬಾಡಿ ಮಾಸ್ ಇಂಡೆಕ್ಸ್ BMI ಆಫ್ 24.3. ಇದು ಹೆಲ್ತ್ ರಿಲೇಟೆಡ್. ಇದು ರೂರಲ್ ವುಮನ್ಗೆ ಅಂದರೆ ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಬಂದು BMI 24.3 ಇದೆ, ಅಂದರೆ ಹೆಲ್ತಿಯಾಗಿದ್ದಾರೆ ಅಂತ. ವೆರಸ್ ದಿ ಅರ್ಬನ್ ವುಮೆನ್ ಆ್ಯಸ್ 16.2, ಸಿಟಿಯಲ್ಲಿರೋಂಥ ಹೆಣ್ಮಕ್ಳಿಗೆ ಬಂದು 16.2 ಇದೆ. ಇದು ತುಂಬ ಕಮ್ಮಿ ಆಯಿತು. ಅಟ್ಲೀಸ್ಟ್ 18.5 ಅಥವಾ 19 ಇರಬೇಕಾಗತ್ತೆ. ಇದರ ಅರ್ಥ ಏನು? ದಿಸ್ ಮೀನ್ಸ್ ದಿ ವುಮನ್ ಹ್ಯಾವ್ ಲೆಸ್ಸರ್ BMI. ಮೋಸ್ಟ್ಲಿ ಇಲ್ಲಿ ಅರ್ಬನ್ ಅನ್ನೋ ವರ್ಡ್ ಮಿಸ್ ಆಗಿದೆ ಇರಬೇಕು. ಅರ್ಬನ್ ವುಮನ್ಗೆ ಕಮ್ಮಿ BMI ಇದೆ, ಅಂದರೆ ಅವರು ಹೆಲ್ತಿಯಾಗಿಲ್ಲ ಅಂತ. 60.9% ಆಫ್ ದಿ ಚಿಲ್ಡ್ರನ್ ಬಿಟ್ವೀನ್ 6 ಆ್ಯಂಡ್ 56 ಮಂತ್ಸ್ ಹ್ಯಾವ್ ಸಿವಿಯರ್ ಅನೇಮಿಯಾ. ನೋಡಿ, ನಮ್ಮ ಒಂದು ಈ ರಿಸರ್ಚ್ ಪ್ರಕಾರ ಏನಾಯಿತು, ಈ 6 ತಿಂಗಳಿಂದ 56 ತಿಂಗಳು ಮಕ್ಕಳಲ್ಲಿ 61% ಜನಗಳಿಗೆ, ಆಲ್ಮೋಸ್ಟ್ ಆಲ್ 61% ಜನಗಳಿಗೆ ತುಂಬ ಸಿವಿಯರ್ ಅನಿಮಿಯಾ ಇದೆ. ಅನಿಮಿಯಾ ಅಂದರೆ ತುಂಬ ಬ್ಲಡ್ ಲೆವೆಲ್ ತುಂಬ ಕಮ್ಮಿ ಇರೋದು ಅಂತ. ಆ ರೀತಿ 45.2% ಆಫ್ ದಿ ಪ್ರೆಗ್ನೆಂಟ್ ವುಮೆನ್ ಸಫರ್ ಫ್ರಮ್ ಅನಿಮಿಯಾ. ಈ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ, ಬಸ್ರಿ ಹೆಂಗಸರು, ಅವರಲ್ಲಿ 45% ಜನಗಳಿಗೆ ಬ್ಲಡ್ ಕಮ್ಮಿ ಇದೆ, ಅನೇಮಿಯಾ ಇದೆ. ಇನ್ ದಿಸ್ ಸಿನೇರಿಯೋ ದಿ ಡೆವಲಪ್ಮೆಂಟ್ ಶುಡ್ ಇನ್ಕ್ಲೂಡ್ ದಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಟು ದಿ ವುಮೆನ್ ಆ್ಯಂಡ್ ಚಿಲ್ಡ್ರನ್. ನೋಡಿ, ಈ ಥರ ಸಿಚುವೇಶನ್ ಇರೋದ್ರಿಂದ ಬಂದು ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಆದಷ್ಟು ಫುಡ್ಡು ಮತ್ತು ನ್ಯೂಟ್ರಿಷನ್ ತುಂಬ ಚೆನ್ನಾಗಿ ಕೊಡಬೇಕು. ಥ್ರೂ ದಿಸ್ ಒನ್ ಶುಡ್ ಟ್ರೈ ಟು ಓವರ್ಕಮ್ ದಿ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಇದರಿಂದ ನಾವು ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನಿಂದ ಈಚೆ ಬರ್ಬೋದು. ನೋಡಿ, ಇವಾಗ ಎಷ್ಟೊಂದು ಗರ್ಭಿಣಿ ಇರೋಂಥ ಹೆಣ್ಮಕ್ಳಿಗಿರ್ಬೋದು ಮತ್ತು ತುಂಬ ಚಿಕ್ಕ ಮಕ್ಕಳಿಗಿರ್ಬೋದು ಫುಡ್ಡೆಲ್ಲ ಬಂದು ಗೌರ್ಮೆಂಟ್ ಅವರು ಎಷ್ಟೊಂದು ಕೊಡ್ತಾ ಇದ್ದಾರೆ, ತುಂಬ ಹೆಲ್ತಿ ಫುಡ್ ಸಿಗಬೇಕು ಅಂತ. ಯಾಕಂದರೆ ಇವಾಗ ಹೆಲ್ತಿ ಫುಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಬರ್ತಾ ಬರ್ತಾ ವೀಕ್ ಆಗ್ತಾರೆ. ಆವಾಗ ಅವರು ಮೈಂಡ್ ಬೆಳೆಯಲ್ಲ, ಅವರು ಬಾಡಿ ಬೆಳೆಯಲ್ಲ. ಆವಾಗ ದೇಶಕ್ಕೆ ಅವರು ತುಂಬ ಯೂಸ್ಫುಲ್ ಆಗೋಕ್ಕಾಗಲ್ಲ. ಅದರಿಂದ ಎಲ್ಲರಿಗೂ ಒಳ್ಳೆ ಹೆಲ್ತ್ ಫೆಸಿಲಿಟಿ ಸಿಗಬೇಕು ಅಂತ ಆ ಥರ ಎಷ್ಟೊಂದು ಸ್ಕೀಮ್ಗಳೆಲ್ಲ ತಂದಿದ್ದಾರೆ.